ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೈಬಲ್ ಕ್ವಿಜ್ ಕನ್ನಡ. ನಿಮ್ಮ ಮೊದಲನೇ ಪ್ರಶ್ನೆ, ಜ್ಞಾನವು ತನ್ನನ್ನು ಹಿಡಿದುಕೊಳ್ಳುವವರಿಗೆ ಏನಾಗಿದೆ? ಆಪ್ಷನ್ಸ್: ಎ ಸುಂದರ ಕಿರೀಟ, ಬಿ ಜೀವದ ಮರ, ಸಿ ನಾಶ, ಡಿ ಜೀವದ ಬುಗ್ಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜೀವದ ಮರ. ಜ್ಞಾನೋಕ್ತಿ 3:18. ಪ್ರಶ್ನೆ, ಜ್ಞಾನಹೀನರಿಗೆ ಆಗುವ ಬಹುಮಾನವೇನು? ನಿಮ್ಮ ಆಪ್ಷನ್ಸ್: ಎ ಅವಮಾನ, ಬಿ ನಿತ್ಯ ಜೀವ, ಸಿ ಕರುಣೆ, ಡಿ ಶಾಂತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅವಮಾನ. ಜ್ಞಾನೋಕ್ತಿಗಳು 3:35. ಪ್ರಶ್ನೆ, ಯಾವುದನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು? ನಿಮ್ಮ ಆಪ್ಷನ್ಸ್: ಎ ಶರೀರವನ್ನು, ಬಿ ಆತ್ಮವನ್ನು, ಸಿ ಜ್ಞಾನವನ್ನು, ಡಿ ಹೃದಯವನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯವನ್ನು. ಜ್ಞಾನೋಕ್ತಿಗಳು 4:23. ಪ್ರಶ್ನೆ, ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುವವನು ಯಾರು? ನಿಮ್ಮ ಆಪ್ಷನ್ಸ್: ಎ ವ್ಯಭಿಚಾರಿ, ಬಿ ಪಾಪಿ, ಸಿ ಸುಳ್ಳುಗಾರ, ಡಿ ಅಜ್ಞಾನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಭಿಚಾರಿ. ಜ್ಞಾನೋಕ್ತಿಗಳು 6:32. ಪ್ರಶ್ನೆ, ಅಡವಿಯಲ್ಲಿ ಇಸ್ರಾಯೇಲರಿಗೆ ದೇವರು ತಿನ್ನಲು ಕೊಟ್ಟ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ನವಿಲು, ಬಿ ಕಾಗೆ, ಸಿ ಲಾವಕ್ಕಿ, ಡಿ ಪಾರಿವಾಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಾವಕ್ಕಿ. ವಿಮೋಚನೆ ಕಾಂಡ 16:13. ಪ್ರಶ್ನೆ, ಸೊಲೊಮೋನನು ತಾರ್ಷೀಸಿನಿಂದ ತರಿಸಿದ ಹಡಗಿನಲ್ಲಿ ಯಾವ ಪಕ್ಷಿ ಇತ್ತು? ನಿಮ್ಮ ಆಪ್ಷನ್ಸ್: ಎ ಬಕಪಕ್ಷಿ, ಬಿ ಹದ್ದು, ಸಿ ಕೌಜುಗ ಹಕ್ಕಿ, ಡಿ ನವಿಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನವಿಲು. 1 ಅರಸು 10:22. ಪ್ರಶ್ನೆ, ದೇವರ ಹೆಸರಿರದ 2 ಪುಸ್ತಕಗಳು ಯಾವುವು? ನಿಮ್ಮ ಆಪ್ಷನ್ಸ್: ಎ ಪರಮಗೀತ, ಬಿ ಎಸ್ತೇರಳು, ಸಿ ಮಲಾಕಿ, ಡಿ ಯೆರೆಮೀಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. 100 ಬೆಳ್ಳಿ ನಾಣ್ಯಗಳಿಗೆ ಒಂದು ಹೊಲವನ್ನು ಕೊಂಡುಕೊಂಡು ಯಜ್ಞವೇದಿಯನ್ನು ಕಟ್ಟಿಸಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಏಸಾವನು, ಬಿ ಇಸ್ಮಾಯೇಲನು, ಸಿ ಯಾಕೋಬನು, ಡಿ ಇಸಾಕನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಾಕೋಬನು. ಆದಿಕಾಂಡ 33:19. ಪ್ರಶ್ನೆ, ಮೋಶೆ ತಾನು ಕೊಂದ ಐಗುಪ್ತನ ಶವವನ್ನು ಎಲ್ಲಿ ಅಡಗಿಸಿಟ್ಟನು? ನಿಮ್ಮ ಆಪ್ಷನ್ಸ್: ಎ ಮಣ್ಣಿನಲ್ಲಿ, ಬಿ ಮರಳಿನಲ್ಲಿ, ಸಿ ಗವಿಯಲ್ಲಿ, ಡಿ ಕೋಣೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮರಳಿನಲ್ಲಿ. ವಿಮೋಚನೆ ಕಾಂಡ 2:12. ಮುಂದಿನ ಪ್ರಶ್ನೆ, ತಲಾಂತುಗಳ ಸಾಮ್ಯದಲ್ಲಿ 100% ಲಾಭವನ್ನು ಪಡೆದವರು ಎಷ್ಟು ಮಂದಿ? ನಿಮ್ಮ ಆಪ್ಷನ್ಸ್: ಎ 2, ಬಿ 4 ಮಂದಿ, ಸಿ 1, ಡಿ 6 ಜನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 2. ಮತ್ತಾಯ 25:15. ಪ್ರಶ್ನೆ,
100 ಮಂದಿ ಪ್ರವಾದಿಗಳನ್ನು ಗವಿಯೊಳಗೆ ಅಡಗಿಸಿಟ್ಟು ಅವರಿಗೆ ಆಹಾರ ಒದಗಿಸಿದ ಪ್ರವಾದಿ ಯಾರು? ಆಪ್ಷನ್ಸ್: ಎ ಮೋಶೆ, ಬಿ ಯೆಹೆಜ್ಕೇಲ್, ಸಿ ಯೆಶಾಯ, ಡಿ ಓಬದ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಓಬದ್ಯ. 1 ಅರಸು 18:4. ಪ್ರಶ್ನೆ: 99ನೇ ವಯಸ್ಸಿನಲ್ಲಿ ಸುನ್ನತಿ ಮಾಡಿಸಿಕೊಂಡವನು ಯಾರು? ನಿಮ್ಮ ಆಪ್ಷನ್ಸ್: ಎ ಇಸ್ರಾಯೇಲ್, ಬಿ ಅಬ್ರಹಾಂ, ಸಿ ಇಸಾಕನು, ಡಿ ಯೆಹೋಶುವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಬ್ರಹಾಮ. ಆದಿಕಾಂಡ 17:24. ಪ್ರಶ್ನೆ: ಪರಿಪೂರ್ಣ ಸುಂದರಿ ಸಮಸ್ತಲೋಕ ಸಂತೋಷಿಣಿ ಪಟ್ಟಣ ಯಾವುದು? ನಿಮ್ಮ ಆಪ್ಷನ್ಸ್: ಎ ಯೆರಿಕೋ, ಬಿ ಸಮಾರ್ಯ, ಸಿ ಯೆರೂಸಲೇಮ್, ಡಿ ನೋಬ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯೆರೂಸಲೇಮ್. ಪ್ರಲಾಪಗಳು 2:15. ಪ್ರಶ್ನೆ: ಬೆಂಕಿ ಗಂಧಕಗಳನ್ನು ಸುರಿಸಿ ದೇವರು ನಾಶ ಮಾಡಿದ ಊರುಗಳು ಯಾವುವು? ನಿಮ್ಮ ಆಪ್ಷನ್ಸ್: ಎ ಚೆಬೋಯಾಮ್, ಬಿ ಏದೋಮ್, ಸಿ ಸೋದೋಮ್, ಡಿ ಗೊಮೋರ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಆದಿಕಾಂಡ 19, ಧರ್ಮೋಪದೇಶಕಾಂಡ 29, ಯೆರೆಮೀಯ 49. ಗೂಢಚಾರರನ್ನು ಹಗ್ಗದ ಮೂಲಕ ಕಿಟಕಿಯಿಂದ ಇಳಿಸಿದ ಸ್ತ್ರೀ ಯಾರು? ನಿಮ್ಮ ಆಪ್ಷನ್ಸ್: ಎ ಮೀಕಲಳು, ಬಿ ಎಸ್ತೇರಳು, ಸಿ ರೂತಳು, ಡಿ ರಹಾಬಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಹಾಬಳು. ಅಪೊಸ್ತಲರ ಕೃತ್ಯಗಳು 8:30. ಪ್ರಶ್ನೆ: ಯೋಬನು ಎಷ್ಟು ಇಕ್ಕಟ್ಟುಗಳಿಂದ ಬಿಡಿಸಲ್ಪಟ್ಟನು? ನಿಮ್ಮ ಆಪ್ಷನ್ಸ್: ಎ 5, ಬಿ 4, ಸಿ 3, ಡಿ 7. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 7. ಯೋಬನು 5:20. ಪ್ರಶ್ನೆ: ಎಲ್ಲ ಇಸ್ರಾಯೇಲರಲ್ಲಿ ಸುಂದರಾಂಗನು ಯಾರು? ನಿಮ್ಮ ಆಪ್ಷನ್ಸ್: ಎ ಯೋಸೇಫನು, ಬಿ ಅಬ್ಷಾಲೋಮನು, ಸಿ ಯೋಹಾನನು, ಡಿ ಯೆರೆಮೀಯನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಬ್ಷಾಲೋಮನು. 2 ಸಮುವೇಲ 14:25. ಪ್ರಶ್ನೆ: ಕೆಂಬಣ್ಣದವನು ಸುಂದರ ನೇತ್ರನು ನೋಟಕ್ಕೆ ರಮಣೀಯನು ಆಗಿದ್ದವನು ಯಾರು? ನಿಮ್ಮ ಆಪ್ಷನ್ಸ್: ಎ ಪಿಲಾತನು, ಬಿ ನೆಬುಕಡ್ನೆಜರ್, ಸಿ ದಾವೀದನು, ಡಿ ಅರ್ಖೇಲಾಯನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದಾವೀದನು. 1 ಸಮುವೇಲ 16:12. ಪ್ರಶ್ನೆ: ಮಾರ್ಗ ಮಧ್ಯದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡವರು ಯಾರು? ನಿಮ್ಮ ಆಪ್ಷನ್ಸ್: ಎ ಯೋವಾಷನು, ಬಿ ನೆಬುಕಡ್ನೆಜರ್, ಸಿ ಯೋಹಾನನು, ಡಿ ಕಂಚುಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಂಚುಕಿ. ಅಪೊಸ್ತಲರ ಕೃತ್ಯಗಳು 8:36. ಪ್ರಶ್ನೆ: ಬಹಳ ಸುಂದರಿಯೂ ಬುದ್ಧಿವಂತೆಯೂ ಆಗಿದ್ದ ಸ್ತ್ರೀ ಯಾರು? ಆಪ್ಷನ್ಸ್: ಎ ಅಬಿಗೈಲಳು, ಬಿ ತೂರ್, ಸಿ ಎಸ್ತೇರಳು, ಡಿ ಸಾರಳು. ಸರಿಯಾದ ಉತ್ತರ ಆಪ್ಷನ್ ಎ ಅಬಿಗೈಲಳು. 1 ಸಮುವೇಲ 25:3. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.